ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಭಾರ್ಗವಿ ಎಂ ವಿ ಅಂತ. ನಾನೀಗ 10ನೇ ತರಗತಿಯ ಟ್ರಿಗ್ನೋಮೆಟ್ರಿ ಎಂಬ ಪಾಠದಿಂದ ಆಯ್ದಲಾದ ಕೊನೆಯ ಎಕ್ಸಸೈಸಲ್ಲಿ 5ನೇ ಪ್ರಾಬ್ಲಮಲ್ಲಿ 5ನೇದು ಲೆಕ್ಕ. ಎಲ್ಲರೂ ಟಫ್ ಆಗಿದೆ ಅಂತಾರೆ. ನಾನು ನಿಮಗೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈಗ ನಾವು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇದೆಯಲ್ಲ, ಅದನ್ನು ನಾವು ನ್ಯೂಮರೇಟರ್ನ ಮತ್ತು ಡಿನಾಮಿನೇಟರ್ನ ಸೈನ್ಯದಿಂದ ಡಿವೈಡ್ ಮಾಡಬೇಕು. ಆ್ಯಕ್ಚುಲಾಗಿ ನಾನು ಈ ಥರ ಸ್ಟೆಪ್ಪಲ್ಲಿ ಮಾಡ್ದಲೇ ಡೈರೆಕ್ಟಾಗಿ ಮಾಡ್ತೀನಿ ಅಂದರೆ ತುಂಬ ಕಡಿಮೆ ಸ್ಟೆಪ್ ಆಗುತ್ತೆ. ಈಗ ನಾನು ಮಾಡ್ತಾ ಇರೋದು ನಿಮಗೆ ಹೇಳ್ಕೊಡೋಕ್ಕೋಸ್ಕರ. ಕಾಸೆ ಓವರ್ ಸೈನ್ಯ ಇದನ್ನು ನೀವು ಮಾಡಬೇಕಾದ್ರೆ ನಿಮಗೊಂದು ಐಡೆಂಟಿಟಿ ಗೊತ್ತಿರಬೇಕು. ಅದು x + y + z/a ಅಂದರೆ ನೀವು ಇದು ವರ್ಕಿಂಗ್ ಮಾತ್ರ. ಹಿಂಗಂದ್ರೆ x/a + y/a + z/a ಇದೊಂದು ರೂಲ್ಸ್ ಗೊತ್ತಿರಬೇಕು. ಇದೊಂದು ರೂಲ್ಸ್ ಗೊತ್ತಿರೋ ಸಾಕು, ಮಾಡ್ಬೋದು ನೀವು. ಈಗ ನೋಡಿ, cos a - sin a + 1 ಇದಕ್ಕೂ ಓವರ್ ಹಾಕಿ sin a ಇದಾದಮೇಲೆ ದೊಡ್ಡದೊಂದು ಬರುತ್ತೆ, ಅದನ್ನು ಹಾಕಿ. ಮತ್ತು ಇಲ್ಲಿ cos a / sin a + sin a / sin a - 1 / sin a. ಈಗ ನೋಡಿ, cos / sin ಅಂದರೆ cot a. cos / sin ಅಂದರೆ cot a. ಈಗ ನಾವು ಆ್ಯಕ್ಚುಲಾಗಿ ಇದನ್ನು ಉಲ್ಟಾ ಮಾಡ್ಕೊಳ್ಳೋದ, ಪ್ಲಸ್ ಈ ಪ್ಲಸ್ ಇಲ್ಲಿಗೆ ಬರುತ್ತೆ. ಪ್ಲಸ್ 1 / sin a ಅಂದರೆ cosecant a - sin a / sin a ಅಂದರೆ 1 ಓವರ್ cos / sin ಅಂದರೆ cot. ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಆಮೇಲೆ ಇದು sin / sin ಅಂದರೆ 1 - 1 / sin ಅಂದರೆ cosecant a. ಈಗ ನೆಕ್ಸ್ಟ್ ಸ್ಟೆಪ್ಪು ತುಂಬ ನೀವು ಕೇರ್ಫುಲ್ಲಾಗಿ ನೋಡ್ಕೊಬೇಕು, ಯಾಕಂದರೆ ಇವಾಗ ತುಂಬ ಇದೆ. ಇದು ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ cot square a + 1 = cosecant square a ಅಲ್ವಾ. ಈಗ ಈ 1 ಈ ಕಡೆ ಈಕ್ವಲ್ಸಿಂದ 1 ಈ ಕಡೆ ತರಿಸಿ ಇದನ್ನು ತರಿಸಿದ್ರೆ cot square a - cosecant square a = -1 ಆಗುತ್ತೆ. ಇದನ್ನು ನೀವು ತುಂಬ ಗಮನದಲ್ಲಿ ಇಟ್ಕೊಬೇಕು, ಯಾಕಂದರೆ ನೆಕ್ಸ್ಟ್ ಇದ್ರ ಮೇಲೆ ನಿಂತ್ಕೊಳ್ಳೋದು. ಈಗ ನೋಡಿ, ಅಲ್ಲಿ ಕೆಳಗಡೆ ಸ್ಟೆಪ್ಪಲ್ಲಿ ಏನಿತ್ತು ಅಂದರೆ
ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ. ಆಮೇಲೆ ಇದಿದೆಯಲ್ಲ, ಇಲ್ಲಿ -1 ಇದೆ, ಇಲ್ಲೂ -1 ಇದೆ ನೋಡಿ, -1 ಇದೆ ಲಾಸ್ಟ್ ಸ್ಟೆಪ್ಪಲ್ಲಿ. ಆ -1 ಬದಲು ಏನು ಬರ್ಕೊಬೇಕು ಅಂದರೆ ಇದನ್ನು ಬರ್ಕೊಬೇಕು, ಕಾಟ್ ಸ್ಕ್ವೇರ್ ಎ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಬರೀಬೇಕು ನೋಡಿ. ಈಗ -1 ಬದಲು ಹಿಂಗೆ ಹಾಕೊಳ್ಳಿ, ಕಾಟ್ ಸ್ಕ್ವೇರ್ ಎ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎ. ಫುಲ್ ದೊಡ್ಡದಾಗಿ ಓವರ್ ಹಾಕಿ, ಫುಲ್ ದೊಡ್ಡದು. ಕೆಳಗಡೆ ಏನು ಬರುತ್ತೆ ಅಂದರೆ ಅದೇ ಇರುತ್ತೆ, ಅಲ್ಲಿ ಕರೆಕ್ಟಾಗಿ ಹಾಕು. ಕಾಟ್ ಎ ಪ್ಲಸ್ 1 ಮೈನಸ್ ಕೊಸಿಕೆಂಟ್ ಎ. ಈಗ ನೋಡಿ, ಈಗಾಯಿತು. ಈಗ ನೋಡಿ, ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ ಇಂಟು ಪ್ಲಸ್ ನೋಡಿ ಕಾಟ್ ಎ ಮೈನಸ್ ಕೊಸಿಕೆಂಟ್ ಎ ಇಂಟು ಕಾಟ್ ಎ ಕೊಸಿಕೆಂಟ್ ಎ. ಆಯಿತಾ? ಇದು ಏನಿದೆ ಹೇಳ್ತೀನಿ ಈಗ. ಓವರ್ ಕಾಟ್ ಎ ಪ್ಲಸ್ 1 ಮೈನಸ್ ಕೊಸಿಕೆಂಟ್ ಎ. ಆಯಿತಾ? ಈಗ ಕರೆಕ್ಟಾಗಿದೆ. ನಿಮಗೆ ಇದು ಹೆಂಗೆ ಬಂತು ಅಂದರೆ ನೋಡಿ, ಇದು ಇಲ್ಲಿ ನೋಡಿ, ಅದು ಈಗ ನೋಡಿ, ಕಾಟ್ ಸ್ಕ್ವೇರ್ ಎನ ಎ ಸ್ಕ್ವೇರ್ ಅನ್ಕೊಳ್ಳಿ, ಕೊಸಿಕೆಂಟ್ ಸ್ಕ್ವೇರ್ ಎನ ಬಿ ಸ್ಕ್ವೇರ್ ಅನ್ಕೊಳ್ಳಿ. ಈಗ ಇಲ್ಲಿಗೆ ಬಂದರೆ ಅಲ್ಲಿರೋ ಥರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಆ ಥರ ನಾನು ಬಿಡಿಸಿದ್ದೀನಿ ನೋಡಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ನೀವು ಇದನ್ನು ಯಾವ ಥರ ಬೇಕಾದ್ರೂ ಬಿಡಿಸ್ಕೊಬೋದು. ಈಗ ನೋಡಿ, ಮೇಲ್ಗಡೆ ಕಾಮನ್ ಫ್ಯಾಕ್ಟರ್ ತೆಗೀರಿ. ಕಾಟ್ ಎ ಇದು ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ ಕಾಮನ್ ಫ್ಯಾಕ್ಟರ್ ತೆಗ್ದಾಯ್ತು. ಆಮೇಲೆ ಇಂಟು 1 ಈ ಜಾಗದಲ್ಲಿ ಏನಿರಲ್ಲ, 1 ಪ್ಲಸ್ ಕಾಟ್ ಎ ಮೈನಸ್ ಕೊಸಿಕೆಂಟ್ ಎ. ಹೆಂಗೆ ಅಂದರೆ ಈ ಜಾಗದಲ್ಲಿ ಏನಿರಲ್ಲ 1 ಬರುತ್ತೆ, ಪ್ಲಸ್ಸು ಕಾಟ್ ಎ ಮೈನಸ್ ಕೊಸಿಕೆಂಟ್ ಎ ಹಂಗೆ ಬರ್ಕೊಂಡಿದ್ದೀನಿ. ಓವರ್ ಇದನ್ನ ಹಂಗೆ ಬರ್ಕೊಬೇಕು, ಕಾಟ್ ಎ ಪ್ಲಸ್ 1 ಮೈನಸ್ ಕೊಸಿಕೆಂಟ್ ಎ. ಈಗ ನೋಡಿ, ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು. ಆನ್ಸರ್ ಈಸ್ ಈಕ್ವಲ್ ಟು ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ. ಇದೇ ಆನ್ಸರು, ಈಸ್ ಈಕ್ವಲ್ ಟು LHS. ಇದು ಬೇಡ ಸರಿ.
ಲೈಕ್ಸ್ ಪ್ಲೀಸ್, ಲೈಕ್ ಮಾಡಿ. ಇದು ಈಸಿ ಸ್ಟೆಪ್ಪಲ್ಲಿದೆ. ನೀವು ತುಂಬ ಕಡಿಮೆ ಮಾಡ್ತೀನಿ ಅಂದರೆ ನಿಮಗೆ ಇಷ್ಟರಲ್ಲೇ ಮುಗಿದೋಗುತ್ತೆ. ನೀವು ತುಂಬ ಶಾರ್ಟ್ ಆ್ಯಂಡ್ ಇದಾಗಿ ಮಾಡ್ತೀನಿ ಅಂದರೆ ಇಷ್ಟರಲ್ಲೇ ಮುಗಿದೋಗುತ್ತೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಇಷ್ಟು ಮಾಡಿದ್ದೀನಿ. ಥ್ಯಾಂಕ್ಸ್, ಪ್ಲೀಸ್ ಸಬ್ಸ್ಕ್ರೈಬ್.